ನಾನು ಒಟ್ಟು 5 ಸರ್ಕಾರಿ ಉದ್ಯೋಗಗಳನ್ನ ಬರೆದು ಕ್ಲಿಯರ್ ಮಾಡಿ ಜಾಬ್ ತಗೊಂಡಿದ್ದೀನಿ. ಆಲ್ರೆಡಿ ಇನ್ನು 2 ಎಕ್ಸಾಮ್ ನ ವೇಟ್ ಮಾಡ್ತಾ ಇದೆ ಓ ರಿಸಲ್ಟ್. ಮೈ ಗಾಡ್, ಒಂದಲ್ಲ ಎರಡಲ್ಲ, ಬರೋಬ್ಬರಿ 5 ಗೌರ್ಮೆಂಟ್ ಜಾಬ್ಗೆ ಸೆಲೆಕ್ಷನ್ ಆಗಿದ್ದಾರೆ. ವಯಸ್ಸು ಇದ್ದಾಗಲೇನೆ ಅಪ್ಪ ಅಮ್ಮ ತೀರೋದ್ರು ಇಬ್ರು. ನಾನು ನಮ್ಮ ಸೋದರ ಮಾವನ ಅಜ್ಜಿ ಮನೆಯಲ್ಲಿ ಬೆಳೆದಿದ್ದು, ಸೋದರ ಮಾವನ ಮನೆಯಲ್ಲಿ ಬೆಳೆದಿದ್ದು. ಬೇಸಿಕಲಿ ಯಾವ ಊರು ನಿಮ್ದು? ನಂದು ಮೂಲತಃ ಬೆಳಗಾವಿ ಜಿಲ್ಲೆ, ಒಂದು ಚಿಕ್ಕ ಗ್ರಾಮ ಮ್ಯಾಮ್. ಪ್ರಥಮ ಟ್ರಾನ್ಸ್ಜೆಂಡರ್ ವ್ಯಕ್ತಿಯಾಗಿ ಗೌರ್ಮೆಂಟ್ ಸೆಲೆಕ್ಷನ್ ತುಂಬಾ ಖುಷಿ ಇದೆ. ಹೊನ್ನಪೇಟೆ ತಾಲೂಕಿನಲ್ಲಿ ಗ್ರಾಮ ಲೇಖಾಧಿಕಾರಿ, ವಿಲೇಜ್ ಅಸಿಸ್ಟೆಂಟ್ ಅಂತ ಅಂತೀವಲ್ಲ, ಅದು ವರ್ಕ್ ಮಾಡ್ತಾ ಇದ್ದೀನಿ. SSLC ಗೆ ನಂದು ನಮ್ಮ ಸ್ಕೂಲ್ಗೆನೆ ಎಷ್ಟು 3ನೇ ರ್ಯಾಂಕ್ ಬಂದೆ ಮ್ಯಾಮ್. ಟಾಪರ್ ನೀವು? ಹಾ ಹೌದು. ನನ್ನ ಇದು QC ನಂದು 93.83 ಮ್ಯಾಮ್. ಇಡೀ ನಮ್ಮ ತಾಲೂಕಿಗೆ ನನ್ನ 2nd ರ್ಯಾಂಕ್ ಆರ್ಟ್ಸ್ ಅಲ್ಲಿ ಮ್ಯಾಮ್. ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅನದರ್ ಎಪಿಸೋಡ್ ಆಫ್ ಡಿಜಿಟಲ್ ಮಾಧ್ಯಮ ಪಾಡ್ಕಾಸ್ಟ್. ಇವತ್ತು ನನ್ನ ಪಾಡ್ಕಾಸ್ಟ್ ನಲ್ಲಿ ವಿಶೇಷ ಅತಿಥಿ ಇದ್ದಾರೆ. ತುಂಬಾ ಜನ ಟ್ರಾನ್ಸ್ಜೆಂಡರ್ ನಾನು ಇಲ್ಲಿವರೆಗೂ ಸಂದರ್ಶನ ಮಾಡಿದ್ದೀನಿ, ಆದ್ರೆ ಇವರ ಕತೆ ಎಲ್ಲರಿಗಿಂತ ಡಿಫ್ರೆಂಟ್ ಆಗಿದೆ. ಫಸ್ಟ್ ಟ್ರಾನ್ಸ್ಜೆಂಡರ್ ವುಮೆನ್ ಇನ್ ಕರ್ನಾಟಕ ಗವರ್ಮೆಂಟ್ ಎಂಪ್ಲಾಯ್ ಕೆಲಸ ಮಾಡ್ತಾ ಇದ್ದಾರೆ. ವಿಲೇಜ್ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. PDO ಆಗಿ ಆಲ್ರೆಡಿ ಆಫರ್ ಲೆಟರ್ ಗೆ ವೈಟ್ ಮಾಡ್ತಾ ಇದ್ದಾರೆ. ಕೇಸ್ ಪ್ರಿಲಿಮ್ಸ್ ಪಾಸ್ ಮಾಡಿ ಮೇನ್ಸ್ ರಿಸಲ್ಟ್ ಗೋಸ್ಕರ ವೈಟ್ ಮಾಡ್ತಾ ಇದ್ದಾರೆ. ಇವತ್ತು ನನ್ ಜೊತೆ ಇದ್ದಾರೆ ಹೈಲಿ ಎಜುಕೇಟೆಡ್ ಟ್ರಾನ್ಸ್ಜೆಂಡರ್ ವುಮೆನ್. ವೆಲ್ಕಮ್ ಶ್ರಾವ್ಯ, ಹೇಗಿತ್ತು ಈ ದಿನ? ತುಂಬಾ ಚೆನ್ನಾಗಿತ್ತು. ಯಾಕಂದ್ರೆ ಇದು ಡಿಜಿಟಲ್ ಮಾಧ್ಯಮದಲ್ಲಿ ಬಂದಿರೋದು ನಂಗೆ ತುಂಬಾ ಖುಷಿ ಆಗ್ತಿದೆ. ದಿಸ್ ಇಸ್ ಮೈ ಫಸ್ಟ್ ಪಾಡ್ಕಾಸ್ಟ್. ಇದುವರೆಗೂ ಬಹಳಷ್ಟು ಜನ ಟ್ರಾನ್ಸ್ಜೆಂಡರ್ ನಾನು ಇಂಟರ್ವ್ಯೂ ಮಾಡಿದೀನಿ. ಎಲ್ಲರೂ ಕೂಡ ಪ್ರೈವೇಟ್ ಸೆಕ್ಟರ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರು. ಆದ್ರೆ ಫಸ್ಟ್ ಟೈಮ್ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಗೌರ್ಮೆಂಟ್ ಎಂಪ್ಲಾಯ್ ಟ್ರಾನ್ಸ್ಜೆಂಡರ್ ನ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ನನ್ಗಂತೂ ತುಂಬಾ ಖುಷಿ ಆಗಿದೆ. ಹೇಗೆ ನೀವು ಈ ಫೀಲ್ಡಿಗೆ ಬಂದಿದ್ದು? ಥ್ಯಾಂಕ್ ಯು ಮ್ಯಾಮ್. ನಾನು ಕರ್ನಾಟಕದ ಪ್ರಥಮ ಟ್ರಾನ್ಸ್ಜೆಂಡರ್ ವ್ಯಕ್ತಿಯಾಗಿ ಗೌರ್ಮೆಂಟ್ ಸೆಲೆಕ್ಷನ್ ತುಂಬಾ ಖುಷಿ ಇದೆ. ಅದ್ರ ಹಿಂದೆ ತುಂಬಾ ಸ್ಟ್ರಗಲ್, ಹೋರಾಟ, ಪ್ರಯತ್ನ, ತಿರಸ್ಕಾರ, ಅವಮಾನ ತುಂಬಾ ಆಗಿದೆ. ಬಟ್ ಇವಾಗ ಖುಷಿ ಇದೆ. ಅದು ಒಂದು ದೊಡ್ಡ ಲಾಂಗ್ ಸ್ಟೋರಿನೇ ಇದೆ ಮ್ಯಾಮ್. ಅದ್ರ ಬಗ್ಗೆ ಹೇಳ್ಬೇಕಂತಂದ್ರೆ, ಪ್ರೆಸೆಂಟ್ ಎಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ? ಪ್ರೆಸೆಂಟ್ ನಾನು ಇವಾಗ ಕೊಡಗು ಜಿಲ್ಲೆ ಹೊನ್ನಪೇಟೆ ತಾಲೂಕಿನಲ್ಲಿ ಗ್ರಾಮ ಆಡಳಿತಾಧಿಕಾರಿ, ಏನಂತೀವಿ, ಗ್ರಾಮ ಲೇಖಾಧಿಕಾರಿ, ವಿಲೇಜ್ ಅಸಿಸ್ಟೆಂಟ್ ಅಂತ ಅಂತೀವಲ್ಲ, ಅದು ವರ್ಕ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಬೇರೆ ಬೇರೆ ಎಕ್ಸಾಮ್ ಕೂಡ ಬರ್ದಿದ್ದೀರಾ? ಹೌದು. ನಾನು ಒಟ್ಟು 5 ಸರ್ಕಾರಿ ಉದ್ಯೋಗಗಳನ್ನ ಬರೆದು ಕ್ಲಿಯರ್ ಮಾಡಿ ಜಾಬ್ ತಗೊಂಡಿದ್ದೀನಿ. ಆಲ್ರೆಡಿ ಇನ್ನು 2 ಎಕ್ಸಾಮ್ ನ ವೇಟ್ ಮಾಡ್ತಾ ಇದೆ ರಿಸಲ್ಟ್. ಓ ಮೈ ಗಾಡ್, ಒಂದಲ್ಲ ಎರಡಲ್ಲ, ಬರೋಬ್ಬರಿ 5 ಗೌರ್ಮೆಂಟ್ ಜಾಬ್ಗೆ ಸೆಲೆಕ್ಷನ್ ಆಗಿದ್ದಾರೆ. ಹೇಗೆ ಇದೆಲ್ಲ ಸಾಧ್ಯ ಆಯ್ತು? ನನ್ನ ಬದುಕಿನಲ್ಲಿ ಅಪಮಾನ, ಅವಮಾನ, ತಿರಸ್ಕಾರ, ಸಮಾಜ ನೋಡುವಂತ ರೀತಿ, ಅದೇ ನನ್ನ ಲೈಫ್ ನಲ್ಲಿ ನಾನು ಮುಂದೆ ಬರಬೇಕು, ನಾನು ಸಾಧನೆ ಮಾಡಬೇಕು, ನಾನು ಓದ್ಬೇಕು, ಸರ್ಕಾರಿ ಹುದ್ದೆ ಹಿಡಿದು ನಾವೇನು ಅಂತ ಸಮಾಜಕ್ಕೆ ತೋರಿಸ್ಬೇಕು ಅಂತ ನಾನು ಈ ಹುದ್ದೆನ ಪ್ರಯತ್ನ ಪಡಿದ್. ಅದ್ರ ಹಿಂದೆ 3 ವರ್ಷಗಳ ಕಾಲ ಸತತ ಪರಿಶ್ರಮ ಇತ್ತು. ಎಷ್ಟೋ ತಿರಸ್ಕಾರಗಳಾದ್ರು, ಸಮಾಜ ನಮ್ಮನ್ನ ದೂರ ಇಟ್ರು, ಆದ್ರೂ ನಾನು ಮಾಡ್ಲೇಬೇಕು. ನಾನು ಹುಟ್ಟಿರೋದು ಸಾಧ್ಯ ಮಾಡಕ್ಕೋಸ್ಕರ ನನ್ನ ಶಿಕ್ಷಣ ಎಲ್ಲೂ ವ್ಯರ್ಥ ಆಗ್ಬಾರ್ದು. ಅಂಬೇಡ್ಕರ್ ಅವರು ಹೇಳಿದಂಗೆ ಶಿಕ್ಷಣ, ಹೋರಾಟ, ಸಂಘಟನೆ ಮೇನ್. ಒಬ್ಬ ವ್ಯಕ್ತಿಗಿದ್ರೆ ಅವನ ಲೈಫೇ ಬೇರೆ ಕಡೆ ಹೋಗುತ್ತೆ ಅಂತ ತಿಳ್ಕೊಂಡು ನಾನು ಕಂಪ್ಲೀಟ್ ಆಗಿ ನಾನು ರೆಡಿ ಆದೆ. ಅದಕ್ಕೆ 3 ಇಯರ್ಸ್ ಸತತ ಪರಿಶ್ರಮದಿಂದ ಕಷ್ಟಪಟ್ಟೆ. ಥ್ಯಾಂಕ್ಸ್ ಗಾಡ್ ನಂಗೆ ಜಾಬ್ ಸಿಕ್ತು ಮ್ಯಾಮ್. 5 ಗೌರ್ಮೆಂಟ್ ಎಕ್ಸಾಮ್ಗೆ ಸೆಲೆಕ್ಷನ್ ಆಗಿದ್ದೀನಿ ಅಂತ ಹೇಳಿದ್ರಲ್ಲ, ಯಾವ್ದು ಮ್ಯಾಮ್? 5 ಅಂದ್ರೆ ನಾನು ಮುಂಚೆ KPTCL ಅಲ್ಲಿ ವಿದ್ಯುತ್ ಇಲಾಖೆಯಲ್ಲಿ ವರ್ಕ್ ಮಾಡ್ತಾ ಇದ್ದೆ ಮುಂಚೆ ಫಸ್ಟ್. ಹೌದು. ಆಮೇಲೆ ನಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಫಾರೆಸ್ಟ್ ಗಾರ್ಡ್ ಆಗಿ ಜಾಬ್ ಆಯ್ತು. ಅದನ್ನ ಬೇರೆ ಕಾರಣಗಳಿಂದ ಅದನ್ನ ಹೋಗ್ಲಿಲ್ಲ. ಆಮೇಲೆ ವಿಲೇಜ್ ಅಕೌಂಟೆಂಟ್ 3 ಡಿಸ್ಟ್ರಿಕ್ಟ್ಸ್ ಸೆಲೆಕ್ಟ್ ಆಯ್ತು ಮ್ಯಾಮ್. ಆಕ್ಚುಲಿ ನಂದು ಯಾವ ಡಿಸ್ಟ್ರಿಕ್ಟ್? ಫಸ್ಟ್ ನಂದು ಉತ್ತರ ಕನ್ನಡ, ಕೊಡಗು ಡಿಸ್ಟ್ರಿಕ್ಟ್ ಆಯ್ತು. ನಾನು ಉತ್ತರ ಕನ್ನಡ ಬಿಟ್ಟು ಕೊಡಗು ಪ್ರಿಫರೆನ್ಸ್ ಕೊಟ್ಟೆ. ಆಮೇಲೆ ಮತ್ತೆ ಎಕ್ಸಾಮ್ ಕಾಲ್ ಆಗಿ ಎಕ್ಸಾಮ್ ಬರ್ದು ಮತ್ತೆ ರಾಮನಗರ ಜಿಲ್ಲೆಗೆ ಆಯ್ತು. ರಾಮನಗರ ಜಿಲ್ಲೆ ಏನಕ್ಕೆ ಹೋಗ್ಲಿಲ್ಲ ಅಂದ್ರೆ, ನಂದು ಆ ಟೈಮ್ ಅಲ್ಲಿ KS ಬರ್ದಿದ್ದು ಪ್ರಿಲಿಮಿನರಿ ಕ್ಲಿಯರ್ ಆಗಿತ್ತು ಆಲ್ರೆಡಿ ಮ್ಯಾಮ್. ಪ್ರಿಲಿಮಿನರಿ ಕ್ಲಿಯರ್ ಆಗಿ ಮೇನ್ಸ್ ಎಕ್ಸಾಮ್ ಟೈಮ್ ಇತ್ತು. ಆ ಟೈಮಲ್ಲಿ ನಾನು KS ಮೇನ್ ಚಾಯ್ಸ್ ಮಾಡ್ಬೇಕು. ಅದಕ್ಕೆ 100% ಎಫರ್ಟ್ ಹಾಕ್ತೆ. ಅದು ಹೌದು. ಪ್ರಿಲಿಮಿನರಿ ಕ್ಲಿಯರ್ ಆಗಿ ಮೇನ್ಸ್ ಎಕ್ಸಾಮ್ ಬರ್ದಿನಿ, ರಿಸಲ್ಟ್ ವೇಟ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆ PDO ಮೊನ್ನೆ ಲಾಸ್ಟ್ 1 ಮಂತ್ ಹಿಂದೆ ನಾನು ವೆರಿಫಿಕೇಶನ್ ಹೋಗಿ ಬಂದೆ ಮ್ಯಾಮ್. ಐ ಹೋಪ್ ಅದು ಆಗುವಂತ ಚಾನ್ಸಸ್ ಇದೆ. ಅಂದ್ರೆ ಎಲ್ಲಾ ಫೀಲ್ಡ್ ಅಲ್ಲೂ ಸೆಲೆಕ್ಷನ್ ಆಗಿದ್ದೀರಾ? ಹೌದು ಮ್ಯಾಮ್. ಓಕೆ. ಅಂದ್ರೆ ಒಬ್ರಿಗೆ ಲೈಫ್ ಅಲ್ಲಿ ಒಂದು ಜಾಬ್, ಗೌರ್ಮೆಂಟ್ ಜಾಬ್ ಸಿಗದೆ ತುಂಬಾ ಕನ್ಸಾಗಿರುತ್ತೆ. ಆದ್ರೆ ನಿಮ್ಮ ಕೈಯಲ್ಲಿ 5 ಇದೆ ಇವಾಗ. ವಾವ್, ರಿಯಲಿ ಗ್ರೇಟ್. ಎಲ್ಲರೂ ಹೇಳ್ತಾರೆ ಇವ್ರಿಗೆ 1% ರಿಸರ್ವೇಶನ್ ಇದೆ, ಇವರು ಆಟೋಮೆಟಿಕ್ ಆಗಿ ಜಾಬ್ ಸಿಗುತ್ತೆ, ಇವ್ರಿಗೇನು ಪರಿಶ್ರಮನೇ ಪಡಬೇಕಂತ ಇಲ್ಲ. ನಾವು 1% ಜಾಬ್ಸ್ 99% ನಾವು ಅದರ್ಸ್ಗೆ ಮೇಲ್ ಫೀಮೇಲ್ಗೆ ಬಿಟ್ಕೊಟ್ಟಿದೀವಿ. ಒಂದು ಮೇಲ್ ಫೀಮೇಲ್ನೇ ಒಂದು ಸರ್ಕಾರಿ ಹುದ್ದೆಗೆ ಹಿಡಿಬೇಕಂತ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಅಂದ್ರೆ, ಒಂದು ಟ್ರಾನ್ಸ್ ವ್ಯಕ್ತಿಯಾಗಿ ಸಮಾಜದಿಂದ ಹೊರಗಡೆ ಹಾಕಿ ಅಪಮಾನ, ಅವಮಾನಗಳಿಂದ ನೋಡ್ತಾ ಇದ್ದಾರೆ. ಇವಾಗ್ಲೂ ನಾವು ಒಂದು ಸರ್ಕಾರಿ ಉದ್ಯೋಗ ಇದ್ರೆ ಎಷ್ಟೋ ಕಡೆ ಮನೆ ಸಿಗ್ತಾ ಇಲ್ಲ, ಎಷ್ಟೋ ಕಡೆ ಉದ್ಯೋಗದಲ್ಲಿ ಕೆಲವು ತಾರತಮ್ಯ ಮಾಡ್ತಾರೆ. ಒಂದು ಮೆಡಿಕಲ್ ಪ್ರೊಸೆಸ್ ಅಲ್ಲಿ, ಅಪಾಯಿಂಟ್ಮೆಂಟ್ ಪ್ರೊಸೆಸ್ ಅಲ್ಲಿ ತಾರತಮ್ಯ ನಡೀತಾ ಇದೆ.
ಅದನ್ನ ನಾವು ಮೆಟ್ಟಿ ಹೊರಗಡೆ ಬರ್ಬೇಕಂದ್ರೆ ತುಂಬಾ ಕಷ್ಟ ಇದೆ ಮ್ಯಾಮ್. ಅಷ್ಟು ಸುಲಭವಾಗಿ ಯಾರಿಗೂ ಸಿಗಲ್ಲ. ಅಂದ್ರೆ ನೀವು ಕೂಡ ಇವಾಗ ಜಾಬ್ ಅಲ್ಲಿ ಈ ರೀತಿಯಾಗಿ ಸವಾಲ್ಗಳೆಲ್ಲ ಸ್ವೀಕರಿಸ್ತಾ ಇದ್ದೀರಾ? ಅಂದ್ರೆ ಕೆಲವು ಪ್ರೊಸೆಸಿಂಗ್ ಅಲ್ಲಿ ಸವಾಲುಗಳು ನನಗೆ ಎದುರಾಯಿತು. ಬಟ್ ನಾನು ಉದ್ಯೋಗಸ್ಥತ್ವ ಪಡ್ಕೊಂಡ್ಮೇಲೆ ನನಗೆ ಯಾವುದೇ ತರ ಸವಾಲುಗಳು ಇಲ್ಲ. ಅದೇ ನಮ್ಗೆ ಒಳ್ಳೆ ಇದೆ ಸಿಗ್ತಾ ಇದೆ, ಒಳ್ಳೆ ಸೌಲಭ್ಯಗಳು ಎಲ್ಲ ಇದೆ, ಒಳ್ಳೆ ಮರ್ಯಾದೆನೂ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು. ಬಟ್ ಅದ್ ಪ್ರೊಸೆಸಿಂಗ್ ಇದೆಲ್ಲ ಮಾಡ್ಬೇಕಾದ್ರೆ ಅದ್ರಲ್ಲಿ ತುಂಬಾ ಅವಮಾನಗಳು ಅಪಮಾನ ತುಂಬಾ ಇದೆ. ಅದಿನ್ನು ತುಂಬಾ ಚೇಂಜ್ ಆಗ್ಬೇಕು ಮ್ಯಾಮ್. ಏನ್ ಎಜುಕೇಶನ್ ಕಂಪ್ಲೀಟ್ ಮಾಡಿದ್ದು ನೀವು? ನಂದು ಡಿಗ್ರಿ ಕಂಪ್ಲೀಟ್ ಆಗಿದೆ, BA ಕಂಪ್ಲೀಟ್ ಆಗಿದೆ. ನಂದು ಕಂಪ್ಲೀಟ್ ಆಗಿದೆ ಮ್ಯಾಮ್. ಏನ್ ಆಪ್ಷನ್ ಅಲ್ಲಿ ತಗೊಂಡಿದ್ದು? ನಂದು ಇದು ತಗೊಂಡೆ HKS ಅಂತ, ಹಿಸ್ಟ್ರಿ, ಕನ್ನಡ, ಸೋಶಿಯಾಲಜಿ. ನಂದು ಒಳ್ಳೆ ಮಾರ್ಕ್ಸ್. ನಾನು SSLCಗೆ ನಂದು ನಮ್ಮ ಇದು ಸ್ಕೂಲ್ಗೆನೆ ಎಷ್ಟು 3ನೇ ರ್ಯಾಂಕ್ ಬಂದೆ ಮ್ಯಾಮ್. ಟಾಪರ್ ನೀವು? ಹಾ ಹೌದು. ನನ್ನ ಇದಕ್ಕೆ ಯಾವ್ದು PUCಲಿ ನಂದು 93.83 ಮ್ಯಾಮ್. ಇಡೀ ನಮ್ಮ ತಾಲೂಕಿಗೆ ನನ್ನ ಸೆಕೆಂಡ್ ರ್ಯಾಂಕ್ ಆರ್ಟ್ಸ್ ಅಲ್ಲಿ ಮ್ಯಾಮ್. ಡಿಗ್ರಿಯಲ್ಲಿ 63 ಇದು ಕರೆಸ್ಪಾಂಡೆನ್ಸ್ ಮಾಡ್ಕೊಂಡು 66 ರ್ಯಾಂಕಿಂಗ್ ಸ್ಟೂಡೆಂಟ್ ನೀವು. ಎಲ್ಲೂ ಕೂಡ ನನ್ನನ್ನ ಯಾರು ಹೌದು. ಯಾಕಂದ್ರೆ ನಾನು ಚಿಕ್ಕ ವಯಸ್ಸು ಇದ್ದಾಗಲೇನೆ ಅಪ್ಪ ಅಮ್ಮ ತೀರೋದ್ರು ಇಬ್ರು. ನಾನು ನಮ್ಮ ಸೋದರ ಮಾವನ ಅಜ್ಜಿ ಮನೆಯಲ್ಲಿ ಬೆಳೆದಿದ್ದು, ಸೋದರ ಮಾವನ ಮನೆಯಲ್ಲಿ ಬೆಳೆದಿದ್ದು. ಬೇಸಿಕಲಿ ಯಾವ ನಿಮ್ದು? ನಂದು ಮೂಲತಃ ಬೆಳಗಾವಿ ಜಿಲ್ಲೆ, ಒಂದು ಚಿಕ್ಕ ಗ್ರಾಮ ಮ್ಯಾಮ್. ಓ, ಯಾವ ಗ್ರಾಮ ಅಂತ ಹೇಳ್ಕೊಂಬೋದು? ನಮ್ದು ಮೂಡಲ್ಗಿ ಅಂತ ಒಂದು. ಗೋಕಾಕ್ ಪಕ್ಕ ಮೂಡಲ್ಗಿ. ಹೌದು ಹೌದು. ಮಹಾರಾಷ್ಟ್ರ ಬಾರ್ಡರ್. ಅಲ್ಲಿಂದ ಸ್ವಲ್ಪ 50 ಕಿಲೋಮೀಟರ್ಸ್. ಓಕೆ. ಹಾಗಾದ್ರೆ ನಿಮ್ಮ ಚೈಲ್ಡ್ಹುಡ್ ಡೇಸ್ ಹೇಗಿತ್ತು? ಅಂದ್ರೆ ತಂದೆ ತಾಯಿಗಳಿಲ್ಲ, ಕಸಿನ್ ಮನೇಲಿ ಬೆಳೀತಾ ಇದ್ದ. ನನ್ನ ಲೈಫ್ ಬಗ್ಗೆ ಹೇಳ್ಬೇಕಂದ್ರೆ ಮ್ಯಾಮ್, ಲೈಫ್ ಒಂದ್ ದೊಡ್ಡ ಪುಸ್ತಕನೇ ಬರೀಬಹುದು, ಒಂದ್ ಮೂವಿನೇ ಮಾಡ್ಬೋದು ಅಂತ ಹೇಳ್ಬೋದು. ಅಷ್ಟು ದೊಡ್ಡ ಸ್ಟೋರಿನೇ ಇದೆ. ಚಿಕ್ಕ ವಯಸ್ಸಲ್ಲಿ 6 ವರ್ಷದಲ್ಲಿ ನಂಗೆ ಅಪ್ಪ ಅಮ್ಮ ಇಬ್ರು ತೀರೋದ್ರು ಮ್ಯಾಮ್. ನಾನು ಹಿಂಗ ನಮ್ಮ ಅಜ್ಜಿ ಮನೇಲಿ ಕಷ್ಟಪಟ್ಟು ಬೆಳೆದು. ಅಂದ್ರೆ ಪ್ರಪಂಚ ಅಂದ್ರೆ ಏನು ಅಂತಲೇ ಗೊತ್ತಿರಲಿಲ್ಲ ಮ್ಯಾಮ್. ಅವಾಗ ನಂಗೆ ಅಮ್ಮ ತೀರೋಗಿದ್ಮೇಲೆ ನಂಗೆ ಯಾವ ತರ ಹೆಂಗ್ ಬದುಕ್ಬೇಕು, ಸಮಾಜದಲ್ಲಿ ನಾವ್ ಹೆಂಗಿರ್ಬೇಕು ಅಂತ ನಂಗೆ ಗೊತ್ತಿರಲಿಲ್ಲ. ನಂಗೆ ಯಾರೋ ಹೇಳೋದು ಅಮ್ಮ ಎಲ್ಲಿ ಹೋಗಿದ್ದಾರೆ ಅಂತಂದ್ರೆ, ಅಮ್ಮ ಎಲ್ಲೋ ಬೇರೆ ಊರ್ ಹೋಗಿದ್ದಾರೆ ಅಂತ ಅನ್ನೋದು ಮ್ಯಾಮ್. ಆ ತುಂಬದಲ್ಲಿ ನಮ್ಗೆ ಸ್ಟ್ರಗಲ್ ತುಂಬಾ ಕಷ್ಟಪಟ್ಟು, ಅಪ್ಪ ಅಮ್ಮ ಇಬ್ರು ಇಲ್ದೆ ಬದುಕೋದು ಈ ಸಮಾಜದಲ್ಲಿ ತುಂಬಾ ಕಷ್ಟ ಮ್ಯಾಮ್. ಏನಾಗಿ? ಅವರು ಆತ್ಮಹತ್ಯೆ ಮಾಡ್ಕೊಂಡ್ರು ಮ್ಯಾಮ್. ಅಂದ್ರೆ ಅವ್ರ ಮನಸ್ತಾಪ ಮಧ್ಯದಲ್ಲಿ ಮಾಡ್ಕೊಂಡು. ನಾನು 6 ಇಯರ್ಸ್, ಇನ್ನು ನಾನು ಎಷ್ಟು 1ನೇ ಕ್ಲಾಸ್ ಮುಗಿದು 2ನೇ ಕ್ಲಾಸ್ ಇನ್ನು ಅಡ್ಮಿಷನ್ ಆಗಿದೆ ಅಷ್ಟೇ ಮ್ಯಾಮ್. ಎಷ್ಟು ಜನ ಮಕ್ಕಳು? ನಾನು, ನಮ್ಮ ಅಣ್ಣ ಒಬ್ಬರಿದ್ದಾರೆ. ಇಬ್ರು ಗಂಡ್ ಮಕ್ಳು? ಇಲ್ಲ, ನಾನು ಇವಾಗ ಇನ್ನು. ಆಗ ಹೌದು. ಓಕೆ. ಕಂಪ್ಲೀಟ್ ಆಗಿ ಅಜ್ಜಿ ಮನೇಲಿ? ಅಜ್ಜಿ ಮನೇಲಿ ಬೆಳೆದಿದ್ದು ಮ್ಯಾಮ್. ಅವಾಗ್ಲೂ ತುಂಬಾ ಸಮಸ್ಯೆಗಳು, ಆರ್ಥಿಕವಾಗಿ ತುಂಬಾ ಹಿಂದುಳಿದಿದ್ವಿ. ಒಂದು ಹೊತ್ತು ಊಟಗೂ ನಮ್ಗೆ ಕಷ್ಟ ಆಗ್ತಿತ್ತು. ಒಂದು ಹೊತ್ತು ಊಟಕ್ಕೆ 1 ರೂಪಾಯಿಗೋಸ್ಕರ ನಾನು ಹಿಟ್ಟಿನ ಗಿರಣಿಯಲ್ಲಿ ಕಸ ಗುಡ್ಸೋದು, ಆಮೇಲೆ ಚುರುಮುರಿ ಕಟ್ಟಕ್ ಬರ್ತಿದ್ದು 3 ರೂಪಾಯಿಗೋಸ್ಕರ ಪ್ರತಿ ವೀಕ್. ಆತು ಕೆಲಸ ಮಾಡಿ ಜೀವನ ನಡೆಸ್ತಿದ್ವಿ. ಅದು ನಮ್ಮ ಅಜ್ಜಿ 400 ಪೆನ್ಷನ್ಸ್ ಅಲ್ಲಿ ನಾವು ಇಡೀ ತಿಂಗಳ ಮಾಡ್ತಿದ್ವಿ. ತುಂಬಾ ಕಷ್ಟ ಆಗಿತ್ತು ಮ್ಯಾಮ್. 400 ರೂಪಾಯಿ ಪೆನ್ಷನ್ ದುಡ್ಡಲ್ಲಿ, ಅಜ್ಜಿ ಪೆನ್ಷನ್ ದುಡ್ಡಲ್ಲಿ ನೀವು ಲೈಫ್ ನ ಲೀಡ್ ಮಾಡ್ತಾ ಇದ್ರಿ ಕಂಪ್ಲೀಟ್ ಆಗಿಲ್ಲ? ಹೌದು. ನೀವು ಕೂಲಿ ಕೆಲ್ಸಕ್ಕೆ ಕಳಿಸ್ತಾ ಇದ್ರ ಅವಾಗ? ಕೂಲಿ ಕೆಲ್ಸಕ್ಕೆ ಅಜ್ಜಿ ಒಬ್ರೆ ವಯಸ್ಸಾದವ್ರಲ್ವಾ, ನಮ್ಗೆ ಬೇರೆ ಮಾಡಕ್ಕೆ ಏನೋ ಇದೇ ಇರ್ಲಿಲ್ಲ, ಆಪ್ಷನ್ಸ್ ಇರ್ಲಿಲ್ಲ ಅಲ್ವಾ. ಬದುಕ್ಬೇಕು. ಇವಾಗ ಬದುಕ್ಬೇಕಂದ್ರೆ ಲೈಫ್ ಹೋರಾಟಕ್ಕೆ ಬೇಕಲ್ಲ ಮ್ಯಾಮ್. ಬದುಕಿಗಾಗಿ ಹೋರಾಟ ಅಂತ ಹೇಳ್ತಾರಲ್ಲ, ಹಂಗೆ ನಮ್ ಬದುಕೋಸ್ಕರ ಹೋರಾಟ ಮಾಡ್ಲೇಬೇಕಿತ್ತು. ಎಲ್ಲ ಮೂಡಲಗಿಲೆ ಓದಿದ್ದು? ಅಲ್ಲೇ ಮ್ಯಾಮ್. ಅಂದ್ರೆ ಕಂಪ್ಲೀಟ್ PUC ತನಕ ಓದಿದೆ. ಡಿಗ್ರಿ ಮಾತ್ರ ಕರೆಸ್ಪಾಂಡೆನ್ಸ್ ಅಲ್ಲಿ ಮಾಡ್ಕೊಂಡಿದ್ದು ಮ್ಯಾಮ್. ಶಂಕರ್ ಘಟಕ, ಶಿವಮೊಗ್ಗದಲ್ಲಿ. ನಿಮ್ಗೆ ಹೇಗೆ ಓದ್ಬೇಕು ಅಂತ ಥಾಟ್ ಬಂದಿದ್ದು? ಯಾಕೆಂದ್ರೆ ನಿಮ್ಮನೇಲಿ ಯಾರು ಕೂಡ ಹೈಲಿ ಕ್ವಾಲಿಫೈಡ್ ಯಾರು ಇಲ್ಲ, ಎಜುಕೇಟೆಡ್ ಆಗಿ. ನಿಮ್ಗೆ ಹೇಗೆ ಥಾಟ್ ಬಂತು? ಯಾಕೆಂದ್ರೆ ನಮ್ಮ ಸುತ್ತಮುತ್ತ ಆ ರೀತಿ ಇದ್ರೆ ನಮ್ಗೆ ಚೈಲ್ಡ್ಹುಡ್ ಡೇಸ್ ಇಂದ ಇನ್ಸ್ಪೈರ್ ಆಗಿ ತಗೊಳ್ತೀವಿ ಅನ್ಕೊಳ್ಳೋಣ. ಬಟ್ ನಿಮ್ಮ ಲೈಫ್ ಅಲ್ಲಿ ಇನ್ಸ್ಪೈರ್ ಆಗಿದ್ದು ಎಲ್ಲಿಂದ? ಇನ್ಸ್ಪೈರ್ ಏನಂದ್ರೆ ಮ್ಯಾಮ್, ನಮ್ಗೆ ಕಷ್ಟಗಳೇನೆ ಲೈಫಲ್ಲಿ ತುಂಬಿದ್ವು. ಅಪ್ಪ ಅಮ್ಮ ಇಲ್ಲ, ಆಮೇಲೆ ಹೊಟ್ಟೆಗೆ ಊಟ ಇಲ್ಲ. ಲೈಫಲ್ಲಿ ನಮ್ಗೆ ಯಾಕೆ ಹಿಂಗೆ ನಾವು ಲೈಫ್ನ, ಅದೇನೋ ಗಾದೆ ಮತ್ತೆಲ್ಲ, ಬಡವನಾಗಿ ಹುಟ್ಟೋದು ತಪ್ಪಲ್ಲ, ಬಡವನಾಗಿ ಸಾಯೋದು ತಪ್ಪು ಅಂತ. ಅವಾಗಲೇ ನಾನು ಅದು ನಿರ್ಧಾರ ಮಾಡಿದೆ, ನನ್ನ ಲೈಫಲ್ಲಿ ಏನಾದ್ರೂ ಮಾಡ್ಬೇಕು, ನಾನು ಹುಟ್ಟಿರೋದು ಸಾಧನೆ ಮಾಡೋಕ್ಕೋಸ್ಕರ ಅಂತ ನಾನು ಥಿಂಕ್ ಮಾಡಿ ಅವಾಗಲೇ ತುಂಬಾ ಕಷ್ಟಪಟ್ಟಿದ್ದು ಮ್ಯಾಮ್. ಒಂದೊತ್ತು ಊಟ ಇಲ್ಲನೂ ನಾನು ಓದ್ಬೇಕು. ನಾನು SSLCಗೆ 100 ರೂಪಾಯಿ ಬಾಡಿಗೆ ಕೊಟ್ಟು ನಾನು ಓದಕ್ಕೆ ಅಷ್ಟು ಕಷ್ಟ ಇತ್ತು ಮ್ಯಾಮ್. ಒಂದು ಪೇಪರ್ ಒಂದು ಪೆನ್ ತಗೊಳಕ್ಕೂ ನಮ್ಮ ಹತ್ರ ದುಡ್ಡು ಇರಲಿಲ್ಲ. ನನ್ಗೆ ನಮ್ ಸ್ಕೂಲ್ ಹೊತ್ತಿಂದಾನೇ ಬಡ ವಿದ್ಯಾರ್ಥಿಗಳು ಅಂತ ದುಡ್ಡು, ಏನು ಬುಕ್ಸ್, ಪೆನ್ನು ಸಹಾಯ ಮಾಡ್ತಿದ್ರು. ಸ್ಕಾಲರ್ಶಿಪ್ ಅಲ್ಲೇ ನಾನು PUC ಅದೆಲ್ಲ ಕಂಪ್ಲೀಟ್ ಮಾಡ್ಕೊಂಡೆ ಮ್ಯಾಮ್. ಓಕೆ. ಒಂದ್ ಕಡೆ ಬಡತನ, ಇನ್ನೊಂದ್ ಕಡೆ ಹಸಿವು, ಇನ್ನೊಂದ್ ಕಡೆ ನಿಮ್ಮ ಅಜ್ಜಿ ಪ್ರೀತಿ ಸಿಗ್ತಾ ಇತ್ತು. ಅದೆಲ್ಲವನ್ನು ಮೀರಿದ್ರು ಕೂಡ ಹೈಸ್ಕೂಲ್ ಲೆವೆಲ್ ಅಲ್ಲಿ ಬಂದಾಗ ಚೇಂಜಸ್ ಇರುತ್ತಲ್ಲ, ಅದೇನಾದ್ರೂ ನಿಮ್ಗೆ ಸವಾಲಾಗಿ ಬಂತ? ಗೊತ್ತಾಯ್ತು ನಂಗೆ. ಆಲ್ರೆಡಿ ನನ್ ಇದು ಪ್ರೈಮರಿ ಇದ್ದಾಗಲೇ ಗೊತ್ತಾಯ್ತು, ಒಂದು ಪ್ರಾಥಮಿಕ ಶಾಲೆಯಲ್ಲಿ ನಂಗೆ ಗೊತ್ತಾಯ್ತು ಇವಾಗ ನನ್ನಲ್ಲಿ ನನಗೆ ಚೇಂಜಸ್ ಆಗ್ತಾ ಇದೆ. ನನ್ಗೆ ಯಾಕೆ ಒಂಥರ ಲೈಕ್
ನನ್ಗೆ ಅಟ್ರಾಕ್ಷನ್ ಜಾಸ್ತಿ ಹುಡುಗಿರ ಜೊತೆನೇ ಇರ್ತಿದ್ದೆ, ಹುಡುಗರ ಜೊತೆನೇ ಆಟ ಆಡ್ತಿದ್ದೆ. ಲೈಕ್ ನಮ್ಮ ಮನೇಲಿ ಹೇಳೋರಿಗೆ, ನೀನು ಹುಡುಗಿರ ಜೊತೆನೆ ಅಂದ್ರೆ ಅಕ್ಕಪಕ್ಕದವರೆಲ್ಲ ಹೇಳೋರಿಗೆ, ಏನಕ್ಕೆ ನೀನು ಹುಡುಗಿರ ಜೊತೆನೆ ಜಾಸ್ತಿ ಇರ್ತೀಯಾ. ಅವ್ರ ಕೆಲಸ ಮಾಡೋದು, ರಂಗೋಲಿ ಹಾಕೋದು, ಹೂವೆಲ್ಲ ಕಟ್ಟೋದು, ಆ ತರ ಜಾಸ್ತಿ ಅಡಿಗೆ ಮಾಡೋದು, ಆಟ ಆಡೋದು. ಎಲ್ಲ ಹುಡುಗರ ಜೊತೆ ಥ್ರೋಬಾಲ್ ಆಡಕ್ ಹೋದ್ರೆ ನಾನು ಇದು ಹುಡುಗರೆಲ್ಲ ಕಬಡ್ಡಿ ಆಡಕ್ ಹೋದ್ರೆ ನಾನು ಥ್ರೋಬಾಲ್ ಆಡಕ್ ಹೋಗ್ತಿದ್ದೆ ಹುಡುಗರ ಜೊತೆ. ಓಕೆ, ಯಾಕೆಂದ್ರೆ ನಿಮ್ಮಲ್ಲಿ ಹಾರ್ಮೋನ್ಸ್ ಹೌದು, ಅವಾಗ್ಲೇ ನನ್ಗೆ ಗೊತ್ತಾಯ್ತು. ಐಡೆಂಟಿಫೈ ಆಯ್ತು. ನನ್ಗೆ ಗೊತ್ತಾಯ್ತು, ಬಟ್ ನಾನು ಎಕ್ಸ್ಪ್ಲೋರ್ ಮಾಡ್ತಿರ್ಲಿಲ್ಲ. ಅಂದ್ರೆ ನಾನು ಇದೇ ತರ ನನ್ ಬಗ್ಗೆ ಏನ್ ತಿಳ್ಕೋದ, ನಾನೇನೋ ಸ್ಪೆಷಲ್, ನಾನು ಒಬ್ಳೆ ಈ ತರ ನೀನು ಸಮಾಜದಲ್ಲಿ ಅಂದ್ಕೊಂಡು ಆ ತರ ನಾನು ಇದ್ ಮಾಡ್ತಿದ್ದೆ ಮ್ಯಾಮ್. ಕಂಪ್ಲೀಟ್ ಆಗಿ ನಿಮಗೆ ಗೊತ್ತಾಗಿದೆ ಅವಾಗ? ಗೊತ್ತಾಯ್ತು ನನ್ಗೆ, ಆಲ್ರೆಡಿ ಹೈಸ್ಕೂಲ್ ಬಂದಾಗ ನಂಗೆ ಕಂಪ್ಲೀಟ್ ಆಗಿ ಗೊತ್ತಾಯ್ತು. ಅವಾಗ ನಿಮ್ ಎಜುಕೇಶನ್ ಡಿಸ್ಟರ್ಬ್ ಆಗ್ಲಿಲ್ಲ? ನಾನು ಆವಾಗ್ಲೂ ನಂಗೆ ಮೈಂಡ್ ಎಲ್ಲ ಸ್ವಲ್ಪ ಚಂಚಲ ಆಗ್ತಿತ್ತು, ಬಟ್ ನಾನು ಎಜುಕೇಶನ್ ಹಂಗ ತುಂಬಾ ಕಷ್ಟ ಪರಿಸ್ಥಿತಿ ಅಲ್ವಾ. ನಾವು ಹೊಟ್ಟೆಗೋಸ್ಕರ ಮಾಡ್ಲೇಬೇಕು ಅಂತ ದುಡ್ಡು, ನಾನು ಚೆನ್ನಾಗಿ ಓದಿದ್ರೆ ನಮ್ಮ ಅಜ್ಜಿ ಹೇಳೋದು, ನೀನ್ ತುಂಬಾ ಚೆನ್ನಾಗಿ ಓದು, ನಿನ್ಗೆ ಯಾರು ಅಪ್ಪ ಅಮ್ಮ ಇಲ್ಲ, ನಿನ್ ಕಾಲ್ ಮೇಲೆ ನಿಂತ್ಕೊಂಡ್ರೆ. ಅಂದ್ರೆ ನಿಮಗೆ ಬೆಸ್ಟ್ ಮೋಟಿವೇಶನ್ಸ್ ಯಾರು ಅಂತ ಹೇಳಿದ್ರೆ ನಿಮ್ಮ ಅಜ್ಜಿನೇ ಯಾವಾಗ್ಲೂ ಇನ್ಸ್ಪೈರ್ ಹೌದು, ಬಟ್ ದುರದೃಷ್ಟ ಅವ್ರು ಈ ನಾವು ಒಳ್ಳೆ ಮೂಮೆಂಟ್ ಎಲ್ಲ ಅವ್ರಿಲ್ಲ ಅನ್ನೋದೇ ನಂಗೊಂದು ತುಂಬಾ ಆಯ್ತು ಮ್ಯಾಮ್. ಫೆಬ್ರವರಿ ಟೈಮಲ್ಲಿ ಅಂದ್ರೆ ನಿಮ್ ಜಾಬ್ ನೋಡಿದ್ರು ನೀವು? ಹೌದು, ಅವ್ರು ನನ್ ಕೇಸ್ ಫಿಲಿಮ್ಸ್ ಕ್ಲಿಯರ್ ಮಾಡಿದಾಗ್ಲೂ ಹೇಳ್ತಿದ್ರು, ಏನಂತ ನಿಂಗೆ ದೊಡ್ಡ ಜಾಬ್ ಇಟ್ಟಿದ್ಯಲ್ವಾ ಅಂತ. ತುಂಬಾ ಆಸೆ ಇತ್ತು, ನಾನು ಅವ್ರು ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅಂತ ಆಸೆ ಮ್ಯಾಮ್. ನನ್ಗೆ ಒಂದು ಡ್ರೀಮ್ ಇದೆ, ಅಂದ್ರೆ ಈಗ ನಂತರ ಅನಾಥ ಮಕ್ಕಳು ಯಾರು ನೋವು ಪಡ್ಬಾರ್ದು. ನಂತರ ನಮ್ಮ ಅಜ್ಜಿಗೂ ತುಂಬಾ ಕಷ್ಟಪಟ್ಟಿದ್ದಾರೆ ಪಾಪ. ಅವ್ರು ಅಜ್ಜಿ ಹತ್ರ ನಂತರ ಮಂಗಳಮುಖಿ ಅವ್ರಿಗಂತ ಏನೋ ಒಂದು ನನ್ನ ಲೈಫಲ್ಲಿ ಏನಾದ್ರು ಒಂದು ಸೋಷಿಯಲ್ ವರ್ಕ್ ಮಾಡಿ ಏನಾದ್ರು ಒಂದು ಸಮಾಜಕ್ಕೆ ಅವೇರ್ನೆಸ್ ಮೂಡಿಸಿ ಒಂದು ಕಲ್ಯಾಣ ಕಾರ್ಯಕ್ರಮಗಳನ್ನ ತಗೊಂಡ್ಬರ್ಬೇಕಂತ ತುಂಬಾ ಆಸೆ ಇದೆ ಮ್ಯಾಮ್. ಯಾಕಂದ್ರೆ ನಾನು ಎಲ್ಲಾ ತರನ ಲೈಫ್ ನೋಡಿದ್ದೆ, ಅಪ್ಪ ಅಮ್ಮನ ಪರಿಸ್ಥಿತಿ ನಾನು ನೋಡಿದ್ದೀನಿ. ಒಬ್ಬ ಅನಾಥೆ ಆಗಿ, ಒಬ್ಳು ಅಂದ್ರೆ ಅಜ್ಜಿಗೆ ಯಾರು ಮಕ್ಳು ಇದ್ರು ಅವ್ರು ಸರಿಯಾಗಿ ನೋಡ್ಕೊಳ್ಳಿಲ್ಲ ಮ್ಯಾಮ್. ಆದ್ರೂ ವೃದ್ಧರ ಪರಿಸ್ಥಿತಿಗಳು ಹೆಂಗಿದೆ, ಮಂಗಳಮುಖಿಯರ ಜೀವನ ಹೆಂಗಿದೆ ಅಂದ್ರೆ ಎಲ್ಲರೂ ಬಲಿಪುಷಿ ಆಗಿದ್ದೀನಿ ನಾನು. ಅದಕ್ಕೋಸ್ಕರ ನಾನೆಲ್ಲ ಲೈಫ್ ಅದಕ್ಕೋಸ್ಕರ ಸಮಾಜದಲ್ಲಿ ನಾನು ತೋರಿಸ್ಬೇಕು, ಮಾದರಿ ಆಗ್ಬೇಕು. ನಂತರ ಅನಾಥ ಮಕ್ಳಿಗೂ ಇದಾಗ್ಬೇಕು, ಮಂಗಳಮುಖಿಯರಿಗೂ ಒಂದು ಇನ್ಸ್ಪೈರ್ ಬೇಕಂತ ಮುಂಚೆಯಿಂದ ತುಂಬಾ ಇತ್ತು ಮ್ಯಾಮ್. ಅಂದ್ರೆ ಆಲ್ರೆಡಿ ನೀವು ಇವಾಗ ಮಾದರಿಯಾಗೇ ಇದ್ದೀರಾ.